ವಜ್ಜಾಗಿಬಿಡ್ತು. ಹಾರ ವಜ್ಜಾಗಿಲ್ಲ, ಈ ಪ್ರೀತಿ ಈ ಗುಣ ಐತಲ್ಲ. ಯಾಕೆ ಒಳಬಳ್ಳಾರಿ ಮಠ ಅಂದ್ರೆ ಎಲ್ಲ ಸ್ವಾಮಿಗಳಿಗೆ ಆ ಪೂಜ್ಯರು ಯಾಕೆ ಇಷ್ಟ ಆಗ್ತಾರಂದ್ರೆ, ನಾವೇನು ತಂದೆಯನ್ನು ಕಳ್ಕೊಂಡು ತಾಯಿಯನ್ನು ಬಿಟ್ಟು ನಾವು ಈ ಭೂಮಿಗೆ ಬಂದು ಸ್ವಾಮಿತ್ವದ ದೀಕ್ಷೆಯನ್ನು ಪಡ್ಕೊಂಡಿರ್ತೀವಲ್ಲ, ನಮ್ಮ ಮಠದ ಗುರುಗಳು ನಮಗೆ ಮೊದಲನೇ ತಂದೆ ತಾಯಿಗಳಾದ್ರೆ ನಮಗೆಲ್ಲರಿಗೂ ದೀಕ್ಷೆಯನ್ನು ಕೊಟ್ಟು ಎರಡನೇ ತಂದೆ ತಾಯಿಯಾಗಿ ನಮಗೆ ಮನೆ ಥರ ಯಾವಾಗಾದ್ರೂ ಒಂದು ಮಠ ನೋಡ್ಕೊಳ್ತಾ ಇದೆ ಅಂದ್ರೆ ನಾನು ಅಭಿಮಾನದಿಂದ ಹೇಳ್ತೀನಿ, ಅದು ಒಳಬಳ್ಳಾರಿಯ ಮಠ ಸಿದ್ಧಲಿಂಗ ತಾತನವರು. ಯಾಕಂದ್ರೆ ನನಗೆ ಹೋದ ವರ್ಷ ಇದೇ ದಿನ ಮೊದಲು ವಿಜಯಪುರವನಾಗಿರ್ತಕ್ಕಂಥವನಿಗೆ ಪೂಜ್ಯ ಗುರುಗಳು ಸಿದ್ಧಲಿಂಗ ತಾತನವರು ದೀಕ್ಷೆಯನ್ನು ನೀಡಿ, ನೀನು ವಿಜಯಪ್ರಭು ಅಲ್ಲ, ನೀನು ಸಿದ್ದೇಶ್ವರನಾಗಿ ಈ ನಾಡಿನ ತುಂಬ ಬೆಳಗು ಅಂತಂದು ಆಶೀರ್ವಾದ ಮಾಡಿರ್ತಕ್ಕಂಥ ದಿನ ಇವತ್ತು. ಅವತ್ತಿನ ದಿನವನ್ನು ಅವರ ಮಡಿಲೊಳಗೆ ನಾನು ಇವತ್ತು ಆಚರಣೆಯನ್ನು ಮಾಡ್ಕೊಂಡಿದ್ದೇನೆ ಅಂದ್ರೆ ನಿಜಕ್ಕೂ ಭಾಳ ಸಂತೋಷ ಆಗ್ತದೆ. ಜೊತೆಗೆ ನಾನು ಇದ್ರ ಮೂಲಕ ಹೇಳುವ ಒಂದು ಮಾತಂದರೆ, ಇವತ್ತು ಶ್ರೀಮಠದಿಂದ ಗೌರವ ಸನ್ಮಾನವನ್ನು ಪಡ್ಕೊಂಡು ನನಗೆ ಈ ಹಾರವನ್ನು ಹಾಕುವುದರ ಮೂಲಕ ಅವರು ನನಗೆ ಸಮಾಜದ ಭಾರವನ್ನು ಕೊಟ್ಟಾರ ಗುರುಗಳು. ನಾನು ಅಂತಹ ಭಾರವನ್ನು ಹೊತ್ತು ನನ್ನ ಕೈಲಾದಷ್ಟು ಎಷ್ಟು ಊರಿಗೆ ಹೋಗ್ಬೇಕಾಗತ್ತೆ ಅಷ್ಟು ಊರಿಗೆ ನನ್ನ ತೊದಲು ನುಡಿಗಳನ್ನು ಆಡಿ ಬರ್ತೀನಿ. ಎಷ್ಟು ಜನ ನನ್ನನ್ನು ಮೆಚ್ಕೊಳ್ತಾರ, ಎಲ್ಲರ ಮನೆಯ ಮಗನಾಗಿ ನಾನು ಈ ಕಾರ್ಯ ಸಮಾಜ ಸೇವೆ ದೀಕ್ಷೆಯನ್ನು ಪಡ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸದಾ ಇರಲಿ. ಇಂತಹ ಗುರುಗಳು ಇಂತಹ ಮಠಗಳು ಸದಾ ನನ್ನ ಬೆನ್ನಿಗೆ ಇದ್ದು ನನ್ನ ಸೇವೆಗೆ ಹರಸಿ ಆಶೀರ್ವದಿಸಲಿ ಅಂತಂದು ನಾನು ಈ ಕಾರ್ಯಕ್ರಮದೊಳಗೆ ವಿನಮ್ರನಾಗಿ ಬೇಡ್ಕೊಳ್ತೀನಿ.